ಅವರು 1000 ರೂಪಾಯಿ ನಮಗೆ ವೇತನವಾಗಿ ಕೊಟ್ಟಿದ್ದಾರೆ. ಎಷ್ಟೋ ಜನ ಬಡ ಮಕ್ಕಳಿಗೆ ತಂದೆ ತಾಯಿ ಅವರು ನಾನಾ ಕಾರಣಗಳಿಂದ ಅವರು ತನ್ನ ಮಕ್ಕಳಿಗೆ ಬುಕ್ಸು ಬಟ್ಟೆ ಏನೇ ಆಗಲಿ ಈ ಥರ ಪ್ರಾಬ್ಲಮ್ಸ್ ಇರ್ತವೆ, ಅದ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಪ್ರದೀಪ್ ಈಶ್ವರ್ ಸರ್ ಕೊಟ್ಟಿರೋ ಒಂದು 1000 ರೂಪಾಯಿ 10ನೇ ತರಗತಿಗೆ ಬೇಕಾಗಿರೋ ಬುಕ್ಸು ಎಲ್ಲ ತಗೋಬೋದು. ವಿದ್ಯಾಭ್ಯಾಸಕ್ಕಾಗಿ ಅವರಿಷ್ಟು ಒತ್ತು ನೀಡ್ತಾ ಇದ್ದಾರೆ. ಮತ್ತು ನಾನು ಪ್ರದೀಪ್ ಈಶ್ವರ ಸರ್ ಅವ್ರದ್ದು ಎಷ್ಟೋ ವೀಡಿಯೋಗಳು ನೋಡಿದ್ದೀನಿ. ಲೇಟೆಸ್ಟಾಗಿ ಬಂದ್ರೂ ಅವರು ಒಂಥರ ಎಲ್ಲದರಲ್ಲಿ ಭಾಗವಹಿಸಿ ಎಲ್ಲ ನಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅಂತೆಲ್ಲರೂ ನೋಡಿ ಇದು ಮಾಡಿದ್ರು. ಅವರು ಅವ್ರ ಅಪ್ಪ ಅಮ್ಮ ಅಂದರೆ ಅವರು ಒಂದು ಬಡ ಕುಟುಂಬದಿಂದನೇ ಮೇಲೆ ಬಂದಿರೋರು. ಅವರು ತುಂಬ ಕಷ್ಟಗಳೆಲ್ಲ ಅನುಭವಿಸಿ ಅವ್ರ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನಲ್ಲೇ ಸತ್ತೋದ್ರಂತೆ. ಮತ್ತು ಅವ್ರ ತಾತ ಅವರು ಅವ್ರನ್ನ ವಿದ್ಯಾಭ್ಯಾಸ ಮಾಡಿಸಿ ಮೇಲಕ್ಕೆ ಕರ್ಕೊಂಬಂದರು. ಅವ್ರು ಚೆನ್ನಾಗಿ ಓದಿ ಈ ಒಂದು ಇದಕ್ಕೆ ಬಂದರು. ಅವ್ರು ಬಂದಿದ್ದು ಇದರಲ್ಲಿ ನಾವು ಚೆನ್ನಾಗಿ ಓದಬೇಕು, ನಾವು ಒಳ್ಳೆಯ ಒಂದು ಹೆಸರು ತರಬೇಕು, ಮತ್ತು ನಮ್ಮಮ್ಮ ಅಪ್ಪಗೆ ಈ ಥರ ಹೆಸರು ತರಬೇಕಂತ ನಮಗೂ ಇದೆ ಸರ್. ತುಂಬ ಬಡವರು ಹಣವಿಲ್ಲದೆ ಶಾಲೆಗೆ ಬರ್ತಾ ಇದ್ದಾರೆ. ಆದರೆ ಈ ಒಂದು ಹೆಲ್ಪ್ನಿಂದ ಎಲ್ಲ ಮಕ್ಕಳು ಶಾಲೆಗೆ ಬರ್ತಾರೆ. ತುಂಬ ಜನ ಬಡವರು ತಂದೆ ತಾಯಿ ಇಲ್ಲದೆ ಎಷ್ಟೋ ಜನ ಓದ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಸರ್ ಅವರು ಬಂದು ಎಲ್ಲ ಅನಾಥ ಮಕ್ಕಳಿಗೆ ಒಂದು ಆಶ್ರಮದಲ್ಲಿ ಚೆನ್ನಾಗಿ ಓದಿಸ್ತಿದ್ದಾರೆ. ಹಾಗೆ ತಂದೆ ತಾಯಿದವರಿಗೆ ಒಂದು ಹಣವನ್ನು ಸಹಾಯ ಮಾಡಿ ಅವ್ರಿಗೆ ಬೇಗನಂತೆಲ್ಲ ಒಂದು ನೋಡ್ಕೊಳ್ತಿದ್ದಾರೆ. ಹಾಗೆ CT ನೀಟ್ ಆಗಲಿ ಟೆಂತ್ ಓದುವಂಥ ಮಕ್ಕಳಾಗಲಿ ಎಲ್ಲ ಓದುವಂಥ ವಿದ್ಯಾರ್ಥಿಗಳು ಅಷ್ಟೇ ಎಲ್ಲರಿಗೂ ಒಳ್ಳೆ ಸಹಾಯ ಮಾಡ್ತಿದ್ದಾರೆ. ಅವ್ರು ಮಾತಾಡೋ ಒಂದು ಮಾತು ಕೇಳಿದ್ರೆ ಎಲ್ಲದರಲ್ಲೂ ಒಳ್ಳೆಯ ಒಂದು ಭಾವನೆ ಬರ್ತಿದೆ. ಎಲ್ಲರೂ ಒಳ್ಳೆಯ ಒಂದು ಪ್ರಜೆಯಾಗಿ ನಿಲ್ಲೋ ಒಂದು ಇದಾಗ್ತಿದೆ. ನಮ್ಮ ಶಾಲೆಯಲ್ಲಿ ವರಾಂಡ ಚಿಕ್ಕದಾಗಿದೆ, ವರಾಂಡ ದೊಡ್ಡದಾಗಿ ಬೇಕು ಎಂಬುದಾಗಿ ಪ್ರದೀಪ್ ಈಶ್ವರ್ ಸರ್ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯ ರೂಮ್ಸ್ ಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಕೆಲವರು ಮಕ್ಕಳು ಶಾಲೆಯಲ್ಲಿ ಬಸ್ಸಲ್ಲಿ ಬರ್ತಿದ್ದಾರೆ, ಕೆಲವು ಮಕ್ಕಳು ನಡ್ಕೊಂಡು ಬರ್ತಾರೆ. ಆ ಮಕ್ಕಳಿಗೆಲ್ಲ ಸೈಕಲ್ಸ್ ಕೊಡಬೇಕಂತ ಪ್ರದೀಪ್ ಈಶ್ವರ್ ಸರ್ ಅವ್ರು ಕೇಳ್ಕೊಳ್ತಿದ್ದೀನಿ. ಪ್ರದೀಪ್ ಈಶ್ವರ್ ಸರ್ಗೆ ಟ್ಯಾಂಕ್ಸ್ ಹೇಳಬೇಕು ಅನಿಸ್ತಾ ಇದೆ. ಪ್ರದೀಪ್ ಈಶ್ವರ್ ಸರ್ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಸರ್ಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಅವ್ರ ಥರ ನಾವು ಒಂದು ಸ್ಥಾನಕ್ಕೆ ಬರಬೇಕು ಅಂತ ಅನಿಸ್ತಾ ಇದೆ. ನಾವು ಚೆನ್ನಾಗಿ ಓದಿ ಒಳ್ಳೆ ಹೆಸರು ಪಡ್ಕೊಂಡು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ. ಅವರು ಹಳ್ಳಿಗೆ ಹೋಗಿದ್ದಾರೆ. ಅವರು ಮತ್ತು ಬಡವ್ರಿಗೆ ಸಹಾಯ ಮಾಡಿದ್ದಾರೆ, ಬಡವ್ರಿಗೆ ಹಣ ಕೊಟ್ಟು ಸಹಾಯ ಮಾಡಿದ್ದಾರೆ. ಮತ್ತು ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ 1000 ರೂಪಾಯಿ ಕೊಟ್ಟು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅವರು ಸಹಾಯ ಮಾಡಿರೋದನ್ನು ನಾವು ತುಂಬ ಬೇಕಾಗಿರೋ ವಸ್ತುಗಳನ್ನು ತಗೊಳ್ತೀವಿ. ಅವರು ಬುಕ್ಸು, ಪೆನ್ನು, ಪೆನ್ಸಿಲು, ಎರೇಸರ್, ಶಾರ್ಪ್ನರ್, ಬ್ಯಾಗು ಎಲ್ಲ ತಗೋತೀವಿ. ಮತ್ತು ಅವರು ಮಾಡಿರೋ ಸಹಾಯಗಳು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಮಾಡಿದ್ದಾರೆ ಸಹಾಯಗಳು. ಅವರ ಸಹಾಯಗಳು ಹೀಗೆ ಮುಂದುವರಿಯಲಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಪ್ರದೀಪ್ ಈಶ್ವರ್ ಸರ್ ನಮಗೆ ಅಮೌಂಟ್ ಕೊಟ್ಟಿರೋದು ತುಂಬಾ ಅನುಕೂಲ ಆಗ್ತಿದೆ. ನಮಗೆ ಬೇಕಾಗಿರೋಂತಹ ಬ್ಯಾಗ್ ಬುಕ್ಗಳು ಎಲ್ಲನೂ ತಗೋಬೋದು. ಪ್ರದೀಪ್ ಈಶ್ವರ್ ಸರು ನಮ್ಗೆ ಈ ಥರ ಯಾವ ಥರ ಹಣ ಕೊಡ್ತಿದ್ದಾರೋ ಆ ಥರನೇ ಹಣ ಅಂದರೆ ನಮ್ಮ ಮುಂದಿನ ನಮ್ಮ ಹಿಂದೆ ಬರೋ ಬ್ಯಾಚಸ್ಗೂ ಕೂಡ ಕೊಡಬೇಕು ಅಂತ ನಾವು ಕೋರ್ಕೊತೇವೆ. ಮುಂದೆ ಬರೋ ಅಂತಹ ಎಲೆಕ್ಷನ್ನಲ್ಲೂ ಸಹ ಸರ್ರೇ ವಿನ್ ಆಗಬೇಕು ಅಂತ ಕೋರ್ಕೊತೇವೆ. ನಾನು ಸರ್ ಭಾಷಣಗಳನ್ನ ತುಂಬ ನೋಡ್ತೀನಿ. ಸರ್ ಭಾಷಣಕ್ಕೆ ನಾನು ಫ್ಯಾನ್. ಸರ್ ತುಂಬ ಭಾಷಣಗಳು ಮಾಡಿದ್ದಾರೆ. ಅದರಲ್ಲಿ ನನಗೆ ತುಂಬ ನಾನು ಆ ಥರ ಭಾಷಣ ಮಾಡಬೇಕು ಅನ್ನೋ ಭಾವನೆ ನನ್ನಲ್ಲಿದೆ. ತುಂಬ ಖುಷಿ ಆಗುತ್ತೆ ಸರ್. ಆದರೆ ಈ ಥರ ಮಾಡಿಲ್ಲ. ಪ್ರದೀಪ್ ಈಶ್ವರ್ ಸರ್ ಅವ್ರು ಮಾಡಿರೋದು ನಮಗೆ ತುಂಬ ಅನುಕೂಲ ಇದೆ. ಆದ್ದರಿಂದ ನಮಗೆ ತುಂಬ ಹೃದಯದಿಂದ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಮ್ಮ ಶಾಲೆ ವಿಚಾರಕ್ಕೆ ಬಂದರೆ ಸ್ಪೋರ್ಟ್ಸ್ ಇನ್ಸ್ಟ್ರೂಮೆಂಟ್ಸು ಮತ್ತು ಲ್ಯಾಬ್ ಇಟ್ಕೊಳ್ಳೋಕ್ಕೆ ಒಂದು ರೂಮ್ ಸಹಾಯ ಮಾಡಬೇಕು ಅಂತ ಕೋರ್ಕೊಳ್ತೀವಿ. ಪ್ರದೀಪ್ ಸರ್ ಕೊಟ್ಟಿರೋ ಸ್ಕಾಲರ್ಶಿಪ್ನಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂದ್ಕೊತಿದ್ದೀನಿ. ಮತ್ತು ನಾವು ಪ್ರದೀಪ್ ಈಶ್ವರ್ ಸರ್ ಅವ್ರು ಕೊಟ್ಟಿರೋ ಒಂದು ಅಮೌಂಟ್ನಿಂದ ಬ್ಯಾಗು, ಪೆನ್ನು ಮತ್ತು ನಮ್ಮ ವಿದ್ಯಾರ್ಥಿ ವಸ್ತುಗಳಕ್ಕಾಗಿ ಪಡ್ಕೊತೀವಿ ಸರ್. ಮತ್ತು ನಮ್ಮ ಪ್ರದೀಪ್ ಸರ್ ಅವ್ರನ್ನ ನೋಡಬೇಕು ಅನಿಸ್ತಾ ಇದೆ. ಬಟ್ ಅವರು ನಮ್ಮ ಶಾಲೆಗೆ ಬಂದಿದ್ದರೆ ತುಂಬ ಖುಷಿ ಆಗ್ತಿತ್ತು. ನಮ್ಮ ಶಾಲೆಯಲ್ಲಿ ತುಂಬ ಕೊರತೆ ಇದೆ. ತುಂಬ ಖುಷಿನೇ ಆಗ್ತಾಯಿದೆ ಸರ್. ಅದು ನಮಗೆ ಕೊಟ್ಟಿರೋದ್ರಿಂದ ತುಂಬ ಬಡವ್ರ ಮಕ್ಕಳು ಬರ್ತಾಯಿದ್ದಾರೆ. ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ 1000 ರೂಪಾಯಿ ಕೊಟ್ಟಿರೋದ್ರಿಂದ. ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಸ್ಕಾಲರ್ಶಿಪ್ ಕೊಟ್ಟಿರೋದು ನಮಗೆ ತುಂಬಾ ಅನುಕೂಲ ಆಗುತ್ತೆ. ಏಕೆಂದರೆ ನಮಗೆ ಬಡವ್ರ ಮಕ್ಕಳೆಲ್ಲ ಜಾಸ್ತಿ ಬರ್ತಾರೆ. ಅವ್ರಿಗೆ ಬುಕ್ಸು, ಪೆನ್ಸು ಅಂಥವೆಲ್ಲ ತಗೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ಶಾಲೆಗೆ
ನಮ್ಮ ಎಚ್ ಎಮ್ ಸರ್ ಕೇಳ್ದಂಗೆ ನಮಗೆ ಎರಡರಿಂದ 3 ರೂಮ್ ಬೇಕೇ ಬೇಕು ಸರ್. ಯಾಕಂದರೆ ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಟ್ಮೆಂಟ್ಸು ಆಮೇಲೆ ಲ್ಯಾಬು ಸ್ಟಾಫು ಎಲ್ಲ ಒಂದೇ ಹತ್ರ ಇದೆ ಸರ್. ಅದರಿಂದ 2ರಿಂದ 3 ರೂಮ್ ಬೇಕೇ ಬೇಕು ಸರ್. ಅವರು ವಯಸ್ಸಾಗಿರೋರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ವಯಸ್ಸಾಗಿರೋರು ಮನೆಗಳ ಹತ್ರ ಎಲ್ಲ ಬಂದು ನೋಡಿ ಎಲ್ಲ ಮಾಡ್ತಾ ಇದ್ದಾರೆ ಸರ್.